ಮೇಡಮ್, ಸಮಾವೇಶ ಆಗ್ತಿದೆ, ಎಸ್ಟಿ ಮೀಸಲಾತಿಗೆ ಒತ್ತಾಯ ಮಾಡ್ತಾರೆ ಬೃಹತ್ ಸಮಾವೇಶ. ನೋಡಿ, ಎಲ್ಲ ಸಮುದಾಯದವರು ಮುಂಚೆ ಭಾಳ ಸಣ್ಣ ಸಣ್ಣ ಸಮುದಾಯಗಳಿತ್ತು, ಜನಸಂಖ್ಯೆ ಕೂಡ ಕಡಿಮೆ ಇತ್ತು. ಈಗ ಜನಸಂಖ್ಯೆ ಕೂಡ ಹೆಚ್ಚಾಗಿದೆ. ಮೊದಲು ಭಾರತ ದೇಶದಲ್ಲಿ ಬರೀ 30 ಕೋಟಿ ಜನಸಂಖ್ಯೆ ಇತ್ತು, ಈಗ 130 ಕೋಟಿ ಜನಸಂಖ್ಯೆ ಆಗಿದೆ. ಸೊ ಸಮುದಾಯಗಳು, ಸಮಾಜಗಳು ಬೆಳೀತಾ ಇರುವಂಥದ್ದಲ್ಲಿ ಎಲ್ಲರಿಗೂ ರಿಸರ್ವೇಷನ್ ಅವಶ್ಯಕತೆ ಇದೆ. ನಾವು ಪಂಚಮಸಾಲಿ 2A ಮೀಸಲಾತಿ ಹೋರಾಟವನ್ನು ನಾವು ಕೂಡ ನಮ್ಮ ಸಮಾಜದವ್ರು ಮಾಡ್ತಾ ಇದ್ವಿ. ಅವರು STಗೆ ಸೇರಬೇಕು ಅಂತ ಹೇಳಿ ಅವರು ಹೋರಾಟ ಮಾಡ್ತಾ ಇದ್ದಾರೆ. ಹಾಗೆ ಕುರುಬ ಸಮಾಜದವರು STಗೆ ಸೇರಬೇಕು ಅಂತ ಹೋರಾಟ ಮಾಡಿದರು. ಅದೇ ರೀತಿ ಇವರು ಹೋರಾಟ ಮಾಡ್ತಾ ಇದ್ದಾರೆ. ಭಾಳ ಸಣ್ಣ ಸಮಾಜ. ನಮ್ಮ ಸರ್ಕಾರದ ಮುಖ್ಯ ಉದ್ದೇಶನೇ ಅತ್ಯಂತ ಹಿಂದುಳಿದಂಥ ಸಮಾಜವನ್ನು ಮುನ್ನೆಲೆಗೆ ತರುವುದೇ ನಮ್ಮ ಆಶಯ. ಸೊ ಸಿದ್ದರಾಮಯ್ಯ ಸಾಹೇಬರು ಇವರಿಗೆ ನ್ಯಾಯ ದೊರಕಿಸಿಕೊಡ್ತಾರೆ ಅನ್ನೋ ವಿಶ್ವಾಸ. ಮೇಡಮ್, ಲೋಕಸಭಾ ಚುನಾವಣೆ ಸಿದ್ಧತೆ ಹೇಗಿದೆ? ಸಿದ್ಧತೆ ಅಂತೂ ನಾವು ನಮ್ಮ ಇಲೆಕ್ಷನ್ ಮುಗಿದ ತಕ್ಷಣ ಸಿದ್ಧತೆ ಮಾಡಿದ್ದೀವಿ. ರಾಜಕೀಯ ಪಕ್ಷಗಳು ಇಲೆಕ್ಷನ್ನ ಹಗರಾಗಿ ತಗೊಳ್ಳೋದಿಲ್ಲ. ಸೊ ಪ್ರತಿಯೊಂದು ಹಂತದಲ್ಲಿ ನಮ್ಮ ಪಕ್ಷ ಆಗಲಿ, ನಮ್ಮ ಕಾರ್ಯಕರ್ತರಾಗಲಿ ಸಿದ್ಧರಾಗಿದ್ದಾರೆ. ನಾವು ವಿಧಾನಸಭಾ ಚುನಾವಣೆಗಿಂತ ಮುಂಚೆ ಜನರಿಗೆ ಕೊಟ್ಟಂಥ 5 ಗ್ಯಾರಂಟಿಯ ವಾಗ್ದಾನವನ್ನು ಮುಗಿಸಿ ಬಹಳಷ್ಟು ಆತ್ಮಸ್ಥೈರ್ಯದಿಂದ ನಾವು ಈಗ ಲೋಕಸಭೆಗೆ ಜನರ ಎದುರುಗಡೆ ಹೋಗ್ತೀವಿ. ನಿನ್ನೆ ನಡೆದ ಸತ್ಕಾರ ಸಮಾರಂಭದಲ್ಲಿ ಪುತ್ರ ಮುರ್ನಾಲ್ಗೆ ಟಿಕೆಟ್ ಕೊಡಿಸ್ಬೇಕು ಬೆಳಗಾವಿಯಿಂದ ಅಂತ ಹೇಳಿ ಒತ್ತಾಯ ಕೇಳಿ ಬಂದಿದೆ ಮೇಡಮ್. ನಾನು ಒತ್ತಾಯ ಮಾಡಿಲ್ಲ. ಜನರು ಮತ್ತು ಜನ ಮತ್ತು ಮುಖಂಡರ ಆಶಯ ಥರ ಬೆಳಗಾವಿಯಿಂದ 2 ಹೆಸರು ಶಿಫಾರಸು ಆಗಿದೆ ಅಂತ ನಾನು ಕೂಡ ಮಾಧ್ಯಮದಲ್ಲಿ ನೋಡಿದ್ದೀನಿ. ಇದು ವರಿಷ್ಠರಿಗೆ ಬಿಟ್ಟಂಥ ವಿಚಾರ, ಜಿಲ್ಲೆಯ ಮುಖಂಡರಿಗೆ ಬಿಟ್ಟಂಥ ವಿಚಾರ. ಯಾಕಂತಂದರೆ ಈಗಾಗಲೇ ನಾನು ಮುಂಚೆಯಿಂದನೂ ನನ್ನ ತಮ್ಮ ವಿಧಾನ ಪರಿಷತ್ ಸದಸ್ಯ ಆಗಬೇಕಾದ್ರೂ ಕೂಡ ಇಡೀ ಜಿಲ್ಲೆಯ ಮುಖಂಡರ ಒತ್ತಾಸೆಯಂತೆ ನಾನು ಅವನನ್ನು ಫೀಲ್ಡ್ಗೆ ಇಳಿಸ್ತೇನೆ. ಕ್ಷೇತ್ರದ ಜನ ಕೂಡ ಅಪೇಕ್ಷೆ ಪಡ್ತಾ ಇದ್ದಾರೆ, ಜಿಲ್ಲೆಯ ಜನ ಕೂಡ ಅಪೇಕ್ಷೆ ಪಡ್ತಾ ಇದ್ದಾರೆ, ಎಲ್ಲ ಸಮಾಜದ ಬಾಂಧವರು ಕೂಡ ಅಪೇಕ್ಷೆ ಪಡ್ತಾ ಇದ್ದಾರೆ. ಬಟ್ ಪ್ಯೂರ್ಲಿ ಹೈಕಮಾಂಡ್ ಏನು ಆದೇಶ ಕೊಡುತ್ತೋ ಅದನ್ನು ನಾನು ಪಾಲಿಸ್ತೀನಿ. ಯಾರಿಗೆ ಅವನ ಜಾಗದಲ್ಲಿ ಯಾರಿಗೆ ಕೊಟ್ಟರು ಇಲೆಕ್ಷನ್ ಮಾಡಲಿಕ್ಕೆ ತಯಾರಿದ್ದೀನಿ. ನನ್ನ ಮಗನಿಗೆ ಕೊಟ್ಟರು ಕೂಡ ಇಲೆಕ್ಷನ್ ಮಾಡಲಿಕ್ಕೆ ತಯಾರಿದ್ದೀನಿ. ತಾವು ಕ್ಷೇತ್ರದ ಗೊತ್ತಿದೆ, ಲೋಕಸಭಾ ಕ್ಷೇತ್ರ ತಾವು ಕೂಡ ಒಂದ್ಸತಿ ಸ್ಪರ್ಧೆ ಮಾಡಿದ್ವಿ, ಹಾಗಾಗಿ ನಿಮ್ಮ ಕುಟುಂಬ ಕೊಟ್ಟರೆ ಅನುಕೂಲ ಆಗುತ್ತೆ ಅಂತ ಹೇಳಿ ಅದು ಈಗಾಗಲೇ ಸರ್ವೆ ಮಾಡ್ತಾ ಇದ್ದಾರೆ. ಪ್ಯೂರ್ಲಿ ನಾನು 10 ಸಾರಿ ಹೇಳ್ತಾ ಇದ್ದೀನಿ, ವಿನ್ನಿಂಗ್ ಈಸ್ ದ ಓನ್ಲಿ ಕ್ರೈಟೀರಿಯಾ. ಎಲ್ಲ ರೀತಿಯಾದಂಥ ಸಮಾಜ ಇರಬೇಕು, ಫೇಸ್ ಇರಬೇಕು, ರಾಜಕಾರಣದ ಒಂದು ಅಭಿರುಚಿ ಇರಬೇಕು, ಎಲ್ಲ ಸಮಾಜವನ್ನು ಜೊತೆಯಲ್ಲಿ ಕರ್ಕೊಂಡು ಹೋಗುವಂಥ ಒಂದು ಗುಣ ಇರಬೇಕು. ಸೊ ನಾನು ತಗೊಂಡಿದ್ದ ಟಿಕೆಟನ್ನು ಅದರಿಂದ ನನಗೆ ಅನುಕೂಲ ಆಗುತ್ತೆ ಅನ್ನೋದು ತಪ್ಪು. ಸರ್ವೆ ಮಾಡ್ತಾ ಇದ್ದಾರೆ, ಹೆಸರುಗಳು ಹೋಗಿದ್ದಾವೆ, ಸರ್ವೆಯನ್ನು ಆಧರಿಸಿ ವಿನ್ನಿಂಗ್ ಈಸ್ ದ ಕ್ರೈಟೀರಿಯಾ. ಅದನ್ನು ಅಳೆದು ತೂಗಿ ನೋಡಿ ಹೈಕಮಾಂಡ್ ಡಿಸಿಷನ್ ಆಗಿರ್ಬೋದು. ಒಂದು ಮುಖ್ಯಮಂತ್ರಿಗಳು ಮಾಡಿಸ್ತಾ ಇದ್ದಾರೆ, ಪಕ್ಷದವರು ಕೂಡ ಮಾಡಿಸ್ತಾ ಇದ್ದಾರೆ. ಅಂದರೆ ಮುಖ್ಯಮಂತ್ರಿ ಅಂದರೆ ಸರ್ಕಾರ ಇದೆ, ಇಂಟೆಲಿಜೆನ್ಸ್ನಿಂದ ಎವ್ರಿ ಡೇ ಹಿ ಈಸ್ ಕಲೆಕ್ಟಿಂಗ್ ಇನ್ಫಾರ್ಮೇಷನ್. ನಮ್ಮ ಪಕ್ಷದಿಂದ ಇನ್ನೊಂದು ಅಂದರೆ ಮುಂಚೆ ಹೇಗೆ ನಾವು ಅಸೆಂಬ್ಲಿ ಚುನಾವಣೆಯಲ್ಲಿ ಮಾಡಿದ್ವಿ, 3 ಹಂತದಲ್ಲಿ ಸರ್ವೆ ಮಾಡಿದ್ವಿ, ಅದೇ ರೀತಿ ಈಗಲೂ ಕೂಡ ಮಾಡ್ತೀವಿ.